ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಮಗಳ ಮದುವೆಗೆ ಸಾಲ ಮಾಡಿದ ಆಟೋ ಚಾಲಕ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆಟೋ ಚಾಲಕನೋರ್ವ ಕಿಲ್ಲಾಕೆರೆಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬೆಳಗಾವಿಯಲ್ಲಿ ಜರುಗಿದೆ. ಬೆಳಗಾವಿಯ ಕಿಲ್ಲಾಕೆರೆಯಲ್ಲಿ ಜಿಗಿದು ಆಟೋ ಚಾಲಕನೋರ್ವ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಬುಧವಾರ ಜರುಗಿದೆ. ಮೃತ ಆಟೋ ಚಾಲಕನನ್ನ ಬೆಳಗಾವಿಯ ಕಂಗ್ರಾಳಿಯ ಕಿರಣ್ ಮನಗುಟಕರ ಅಂತ ಹೇಳಲಾಗ್ತಾ ಇದೆ. ಕಳೆದ 1 ವರ್ಷದ ಹಿಂದೆ ಮಗಳ ಮದುವೆ ಮಾಡಿದ ಕಿರಣ್ ಪ್ರಾಮಾಣಿಕನಾಗಿದ್ದ. ಎಲ್ಲರೊಂದಿಗೆ ಉತ್ತಮ ಒಡನಾಟ ಹೊಂದಿದ್ದ ಕಿರಣ್ ಆತ್ಮಹತ್ಯೆ ಮಾಡಿಕೊಳ್ಳುವ ವ್ಯಕ್ತಿಯಲ್ಲ. ಏಕಾಏಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದು ನಮಗೂ ನೋವು ತಂದಿದೆ. ಮಗಳ ಮದುವೆಯನ್ನ ಮಾಡಿದ್ದ ಅದಲ್ಲದೆ ಕಳೆದ ತಿಂಗಳಿನಲ್ಲಷ್ಟೇ ಮಗಳಿಗೆ ಮಗುವಾಗಿದೆ. 20 ರಿಂದ 30 ವರ್ಷಗಳಿಂದ ಆಟೋ ಓಡಿಸ್ತಾ ಇದ್ದ. ಆದರೆ ಸಾಲವಾಗಿದೆ ಎಂದು ಹಿಂದೊಮ್ಮೆ ಹೇಳಿದ್ದನಷ್ಟೇ ಎಂದು ಆಟೋ ಚಾಲಕ ಬಸವರಾಜ್ ಅವರೊಳ್ಳಿ ಹೇಳಿದ್ದಾರೆ. ಏನಿಲ್ಲ ಸರ್, ನಮಗನ್ಸೋ ಮಟ್ಟಿಗೆ ಅಂಥ ಹುಡುಗನಲ್ಲ. ಏನು ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಏನು ದೊಡ್ಡ ವಿಷಯನೂ ಇರೋಕ್ಕಿಲ್ಲ. ಖರೆ ಯಾಕೆ ಮಾಡ್ಕೊಂಡಂತ ಅನ್ನೋದು ಅದು ಗೊತ್ತಾಗಿಲ್ಲ. ನಮ್ಗೆ ಬೇಜಾರು ಅನಿಸ್ತದೆ ಇದನ್ನು ಕೇಳಿದರೆ. ಏನಪ್ಪ ಹಿಂಗೆ ಆಯಿತು, ಫೋನ್ ಮಾಡಿದರು, ಇಲ್ಲ ಕಿರಣ್ದು ಹಿಂಗೇನೋ ಆಗೈತಿ, ಕರೇನೋ ಸುಳ್ಳು ಅಂಥೇಳಿ. ಒಮ್ಮೆ ಫಸ್ಟ್ ಅಂದರು ಕಂಗ್ರಾಳಿಗೆ ಆಗೈತಿ, ಒಮ್ಮೆ ಅಂತಾರೆ ಇಲ್ಲಿ ಕಿಲ್ಲಾ ಕಡೆ ಆಗೈತಿ ಅಂತೇಳಿ. ಈ ಕಿಲ್ಲಾ ಕಡೆ ಆದಾಗ ನಮ್ಮ ಅವ್ರಿಗೆ ಕೇಳಿದ್ದು ಫೋನ್ ಹಚ್ಚಿ ಏನಾಗೈತಿ ಅಂತೇಳಿ. ಇಲ್ಲ ಹಿಂಗೆ ಆಗೈತಿ ಮತ್ತು ಪಕ್ಕ ಅವನೇ ಅಂಥೇಳಿ. ಅವನದು ಒಂದು ಲೈಸೆನ್ಸು, ಒಂದು ID ಸಿಕ್ತು. ಅದ್ರ ಮ್ಯಾಗಿಂದ ಗೊತ್ತು ಪಕ್ಕ ನಮ್ಮವ್ರು ಅಂಥೇಳಿ. ಕಿರಣ್ ಮನಗುತ್ಕರ್ ಅಂತೇಳಿ. ವಯಸ್ಸು ಇರ್ಬೋದು ರೀ, 45 ರಿಂದ 50 ಮಟ ಇರ್ಬೋದು ರೀ. ಏನು ಬಹುಶಃ ಮಗಳು ಮದುವೆ ಮಾಡಿದ, ಹೋದ ತಿಂಗಳದ ಮಗಳದು ಡಿಲಿವರಿ ಆಗಿದೆ ಅಂಥದ್ದು ಏನಿಲ್ಲ. ಸ್ವಲ್ಪ ಏನೋ ಆಗಿರ್ಬೋದು ಸಾಲ. ಖರೆ ಇಂಥ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ವಿಷಯನೇ ಇದ್ದಿರಕ್ಕಿಲ್ಲ. ಆಟೋ ಓಡಿಸ್ತಿದ್ರು ನಮ್ಮ ಜೊತೆ. ಸ್ವಂತ ಆಟೋ ನಮ್ಮ ಜೋಡಿ ಇಲ್ಲ ಅಂತಂದ್ರೆ ಒಂದು 25 ರಿಂದ 30 ವರ್ಷ ಆಟೋ ಓಡಿಸ್ತಿದ್ದ. ಅಂಥ ಹುಡುಗನಲ್ಲ. ಹುಡುಗ ಚಲೋ, ಅದ್ರ ಬಗ್ಗೆ ಏನಿಲ್ಲ. ತಂದು ಏನೋ ತಂದು ಆಟೋ ಏನೋ ಮನೆಯಿಂದ ಡಬ್ಬಿ ತೊಗೊಂಬಂದು ಊಟ ಗೀಟ ಮಾಡ್ಕೊಂತ ಆರಾಮಿದ್ದ. ಅದ್ರ ಬಗ್ಗೆ ಅಂಥದ್ದು ಏನೂ ಇರೋಕ್ಕಿಲ್ಲ. ಸ್ವಂತ ಆಟೋ ಸರ್, ಸ್ವಂತ ಆಟೋ. ಲಾಸ್ಟ್ ನಾವು ಗಣಪತಿ ವಿಸರ್ಜನೆ ಟೈಮ್ದಾಗ ನೋಡಿದ್ದು. ಏನಂತದ್ದು ಏನಿಲ್ಲ, ಹೇಳಿದ ಒಂದು ಸಲ ಹಿಂಗೆ ಒಂದು ಸ್ವಲ್ಪ ಸಾಲ ಆಗೈತಿ, ಏನು ಮಕ್ಕಳು. ಸೋಮವಾರ ದಿನ ನಾವು ತಿಳಿದ ಪ್ರಕಾರ, ನಮಗೊಬ್ರು ಫೋನ್ ಮಾಡಿ ತಿಳಿದ ಪ್ರಕಾರ ಸೋಮವಾರ ದಿನ 4:30-5 ಗಂಟೆಗೆ ನಮ್ಮ ಪೆಂಡಾಲ್ದಾಗ ಮಲ್ಕೊಂಡಿದ್ದಂತೆ, ಗಣಪತಿ ಪೆಂಡಾಲ್ದಲ್ಲಿ. ಬಸವರಾಜ್ ಅವರೊಳಗೆ ಅಂಥದ್ದು ಏನೂ ಇಲ್ಲ ರೀ. ಅಂಥ ಡೌಟ್ ಅನ್ನೋಂಥದ್ದು ಏನೂ ಇಲ್ಲ. ಈಗ ನೋಡೋಣ ಏನು ಗೊತ್ತಾಗುತ್ತೆ. ಅವ್ರ ಮನೆಯಾಗಿನವ್ರು ನಾವು ಸ್ವಲ್ಪ ಇನ್ಕು ಕೇಳ್ತೀವಿ, ಮಾತಾಡ್ತೀವಿ. ಈ ದುಃಖದ ವಿಷಯದೊಳಗೆ ನಾವು ಮಾತಾಡೋದು ಸರಿ ಅನ್ಸಂಗಿಲ್ಲ. ಒಂದು 3-4 ದಿನ ಹೋದ ಬಳಿಕ ಮಾತಾಡಿ. ಅವರಿಗೆ 2 ಹೆಣ್ಣು 1 ಗಂಡ. ಪ್ರಕರಣ ದಾಖಲಿಸಿಕೊಂಡ ಮಾರ್ಕೆಟ್ ಠಾಣೆ ಪೊಲೀಸರು ಈಜುಗಾರ ಸಹಾಯದಿಂದ ಶವವನ್ನು ಹೊರತೆಗೆದಿದ್ದಾರೆ. ಈ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಮೃತ ಕಿರಣ 2 ಸುಪುತ್ರಿಯರು ಮತ್ತು ಓರ್ವ ಪುತ್ರನನ್ನ ಅಗಲಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.